ತಾಲೂಕಿನ ಕಳವಾರ ಗ್ರಾಮದ ಬೆಟ್ಟದ ತಪ್ಪಲುಗಳಲ್ಲಿ ನೆಲೆಸಿರುವ ಶ್ರೀ 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 ದಕ್ಷಿಣ ಕಾಶಿ ಪಂಚನದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿಮಠ ದೇವಾಲಯವಿದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರುವ ದೇವಾಲಯದಲ್ಲಿ ಕಾಲಜ್ಞಾನಿ ಶ್ರೀ ಮಧ್ವಿರಾಟ್ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಾಲ್ಯದ ದಿನಗಳನ್ನು ಕಳೆದಿರುವ ಇತಿಹಾಸ ಇದೆ. ಹಾಗೆ ಈ ಕ್ಷೇತ್ರದಲ್ಲಿ ಶರಭ ಯೋಗೇಂದ್ರ ಸ್ವಾಮಿಗಳು ಜೀವ ಸಮಾಧಿ ಆಗಿರುವ ಈ ಪುಣ್ಯ ಕ್ಷೇತ್ರದ ದೇವಾಲಯಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹ ಲಕ್ಷಾಂತರ ಭಕ್ತಾದಿಗಳಿದ್ದಾರೆ. ವರ್ಷಕ್ಕೊಮ್ಮೆ ಆರಾಧನಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ. ಈ ವರ್ಷವೂ ಸಹ ಶ್ರೀ ಶರಭ ಯೋಗೇಂದ್ರ ಸ್ವಾಮಿಯವರ 307ನೇ ಆರಾಧನಾ ಮಹೋತ್ಸವ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. अगर अटले जागा और सही है ಸರ್. ಇದು ಶ್ರೀ ಶ್ರೀ ದಕ್ಷಿಣ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟು ಚಿಕ್ಕಬಳ್ಳಾಪುರ ಸರ್. ಇದು 307ನೇ ಆರಾಧನೆ ಶರಭ ಯೋಗೇಂದ್ರ ಸ್ವಾಮಿ ಅವ್ರದ್ದು. ಶರಭ ಯೋಗೇಂದ್ರ ಸ್ವಾಮಿ 307ನೇ ಆರಾಧನೆ. ಇದು ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಒಂದು 10,000 ಜನ ಸೇರವ್ರೆ. ಒಳ್ಳೆ ಫಂಕ್ಷನ್ ನಡೀತಾ ಇದೆ ಸರ್. ಹೌದು ಸರ್, ಹೌದು ಹೌದು ಹೌದು. ಈ ಸರಿನ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಸೇರಿ ಬರ್ತಾವ್ರಿ ಸರ್. ಇವು ಸರ್ ನಮಗೆ ಇನ್ನೂ ಖುಷಿ ಸರ್. ಹೊಸ ಕಮಿಟಿಗೆ ಬಂದಾಗಿಂದ ನಾವು ಹೊಸದಾಗೆ ಇಂಪ್ರೂವ್ ಮಾಡ್ತಾ ಇದ್ದೀವಿ ಸರ್. ಖುಷಿ ಆಗ್ತಾಯಿತ್ತು. ಫುಲ್ ಬೆಂಬಲ ಇದೆ ಸರ್. ಬೆಂಬಲ ಇರೋದಕ್ಕೆ ನಾವು ಮಾಡ್ತಾರೆ, ಇಲ್ಲಾಂದ್ರೆ ಆಗಲ್ಲ. ಶ್ರೀ ಪಂಚನಂದಿ ಕ್ಷೇತ್ರ ಪಾಪಾಗ್ನಿ ಮಠ ಕಳವಾರದಲ್ಲಿರೋದು. ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು 12 ವರ್ಷ ಬಾಲ್ಯ ಇದ್ದಂಥ ಜಾಗ. ಇಲ್ಲಿ ಇವತ್ತು 307ನೇ ಆರಾಧನೆ ಶರಭ ಯೋಗೇಂದ್ರ ಸ್ವಾಮಿಗಳದು 3ನೇ ಮಠಾಧೀಶರು. ಅವರು ಭಾಳ ಯೋಗಿಗಳು ಅಂತ ಇವತ್ತು
ಆರಾಧನೆ ನಡೆಸ್ತಾ ಇದ್ದೀವಿ. ವಿಶ್ವಕರ್ಮ ಸಂಘ, ಆಮೇಲೆ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ನಡೆಸ್ತಾ ಇದ್ದೀವಿ. ನಾವೇ ನಡೆಸ್ಕೊಂಡು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಹೊಸ ಕಮಿಟಿ ನಾವು ಆದಾಗಿಂದ ಸುಮಾರು ನಾವೇ ಎಲ್ಲ ನಮ್ಮ ಯುವಕರು, ನಮ್ಮ ಜನಾಂಗದವರು ಎಚ್ಚೆತ್ಕೊಂಡು ಪ್ರತಿ ಹಳ್ಳಿ ಊರಿಗೂ ಸ್ಟೇಟ್ಗೂ ಆಂಧ್ರ ಕಡೆ, ಕರ್ನಾಟಕ, ತಮಿಳ್ನಾಡು ಕಡೆ ಎಲ್ಲ ಹೋಗಿ ಪ್ರಚಾರ ಮಾಡ್ತೀವಿ. ಅವ್ರ ದೇಣಿಗೆ ಕೊಡಬೇಕು ಅಂತಲ್ಲ, ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ಮತ್ತು ಶರ್ಭಯೋಗ ಸ್ವಾಮಿಗಳದ್ದು ಪ್ರಚಾರ ಆಗಬೇಕು. ಅವ್ರದ್ದು ಅವ್ರ ಇತಿಹಾಸನ ಎಲ್ಲರಿಗೂ ಜನಕ್ಕೆ ಗೊತ್ತಾಗಬೇಕು ಅಂತ ಪ್ರಚಾರ ಮಾಡ್ತೀವಿ. ಪ್ರಚಾರ ಮಾಡ್ತಾ ಇದ್ರೇ ಅವ್ರು ಟೇಣಿಗೆ ಕೊಡ್ತಾರೆ. ಆ ಟೇಣಿಗೆಯಲ್ಲಿ ಸುಮಾರು ಒಂದು 10-15 ಸಾವಿರ ಜನ ಇವತ್ತು ರಾತ್ರಿ 6 ಗಂಟೆಯಿಂದ, ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ನಾಳಿದ್ದು 6 ಗಂಟೆವರೆಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಭಜನೆ, ರಾತ್ರಿ ಭಜನೆಗಳು ನಡೀತಾನೆ ಇರುತ್ತದೆ. ಇವತ್ತು ರಾತ್ರಿ ಭಜನೆ ನಡೆಯುತ್ತದೆ. ಆದ್ದರಿಂದ ಇದು ಭಾಳ ಪುಣ್ಯಕ್ಷೇತ್ರ. ಸಾಮಾನ್ಯ ಜನಕ್ಕೆ ಬರೋಕ್ಕೆ ಭಗವಂತನ ಆಜ್ಞೆ ಇರಬೇಕು ಈ ಮಠಕ್ಕೆ ಬರಬೇಕಂದ್ರೆ. ಯಾಕಂದರೆ ಅಷ್ಟು ವಿಶೇಷವಾದ ಜಾಗ ಇದು. ತಿರುಪ್ತಿಗಿನ ಹೆಚ್ಚು ಪುಣ್ಯಕ್ಷೇತ್ರ ಆಗುವ ಸ್ಥಳ ಇದು. ಇದು ಮೂಲ ಮಠ. ಇದರಲ್ಲಿ ಇದಕ್ಕೆ ಬಿಟ್ಟು 5 ಮಠಗಳೈತೆ. ಅದು ಏನು ಪಾಪಾಗ್ನಿ ಮಠ ಅಂತಲೇ ಹೆಸರೈತೆ. ಆಂಧ್ರ, ಕೇರಳ, ತಮಿಳುನಾಡು, ಆಂಧ್ರದಲ್ಲೇ 3 ಮಠ ಇದೆ. ಇದು ಪ್ರಸಿದ್ಧವಾದಂತಹ ಮೂಲ ಮಠ ಆದ ಪಾಪಾಗ್ನಿ ಮಠ. ಇಲ್ಲಿ ಬ್ರಹ್ಮೇಗಾರವರು ಎಲ್ಲರಿಗೂ ಗೊತ್ತಿರುವಂತಹ ಓಂ ನಮೋ ವಿಶ್ವಕರ್ಮಣೆ. ಬೆಳಗ್ಗೆಯಿಂದ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು ತಿಂಡಿ. ಈವರೆಗೂ ಆರಾಮಾಗಿ ನಡೀತಾ ಇದೆ, ಇನ್ನೂ ನಡೀತಾಯಿದೆ. ನಾಳೆ ಬೆಳಗ್ಗೆವರೆಗೂ ಇದೇ ಥರ ತಿಂಡಿ ಎಲ್ಲ ಊಟ ವ್ಯವಸ್ಥೆ ಇದೆ. ಮತ್ತು ಭಕ್ತಾದಿಗಳೆಲ್ಲ ಭಾಳ ಸಹಕರಿಸ್ತಾ ಇದ್ದಾರೆ. ಎಲ್ಲ ಇಲ್ಲಿ ಏನು ಗಂಟೆ ತಗರೋದೇನು ಇಲ್ದಿರ ಆರಾಮಾಗಿ ನಡೀತಾ ಇದೆ. ಇದು 307ನೇ ಆರಾಧನೆ ಶರಭಯೋಗೇಂದ್ರ ಸ್ವಾಮಿಗಳವ್ರದ್ದು. ರಾತ್ರಿಗೆ 7 ಗಂಟೆಗೆ ಭಜನೆ ಶುರುವಾಗುತ್ತೆ. ಎಲ್ಲ ಆಂಧ್ರ ಕಡೆ, ತಮಿಳುನಾಡು, ಕರ್ನಾಟಕ ಎಲ್ಲ ಬಂದು ಭಕ್ತಾದಿಗಳೆಲ್ಲ ಬಂದು, ಇಲ್ಲ ಲೋಕಲ್ ನಮ್ಮ ಕಡೆಯವರೆಲ್ಲ ಬಂದು ಭಜನೆಗಳು ಮಾಡ್ತಾರೆ. ಇನ್ನು ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ 307ನೇ ಆರಾಧನಾ ಮಹೋತ್ಸವ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ರಥೋತ್ಸವ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವರುಗಳಿಗೆ ಅಲಂಕಾರ, ಹೋಮ ಹವನ, ಗಂಗಾ ಪೂಜಾ ಇನ್ನಿತರೆ ಕಾರ್ಯಕ್ರಮಗಳನ್ನು ಪುರೋಹಿತ ವೇದಮಂತ್ರಗಳಿಂದ ಅದ್ಧೂರಿಯಾಗಿ ನಡೆಯಿತು. ಭಕ್ತಾದಿಗಳು ಸಹ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡುಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು. ಇದು ಚಿಕ್ಕಬಳ್ಳಾಪುರ ಪಾಪಾಗ್ನಿ ಕಳವಾರ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಪಾಪಾಗ್ನಿ ಮಠ. ಇದು ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ಈ ಪಾಪಾಗ್ನಿ ಮಠದಲ್ಲಿ ಮೊದಲನೇದಾಗಿ ನಮಗೆಲ್ಲ ಜ್ಞಾಪಕ ಬರೋದು ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಪಾಪಾಗ್ನಿ ಮಠಕ್ಕೆ ಬಾಲ್ಯದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಬಾಲ್ಯ ಎಲ್ಲ ಕಳೆದು ಇಲ್ಲಿಂದ ಪುತ್ತಲೂರಿಗೆ ಹೋಗಿರ್ತಾರೆ. ಆದರೆ ಈ ಪಾಪಾಗ್ನಿ ಮಠನ ಸುಮಾರು ವರ್ಷ ಮಠವನ್ನು ನೋಡ್ತಕ್ಕಂಥದ್ದು, ಇಲ್ಲಿನ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಶರಭಯೋಗೇಂದ್ರ ಸ್ವಾಮಿಗಳು. ಈ ಶರಭಯೋಗೇಂದ್ರ ಸ್ವಾಮಿಗಳು ಅಂತಂದರೆ ನಿಮ್ಗೆ ಆ ಹೆಸರಲ್ಲೇ ಗೊತ್ತಾಗುತ್ತೆ. ಅವ್ರ ಹೆಸರು ಯೋಗಿ ಅಂತ. ಆದರೆ ಶರಭಯೋಗಿ ಯಾಕೆ ಅಂತಾರೆ ಅಂದರೆ ಅವರು ಒಂದು ಹುಲಿ ಮೇಲೆ ಕೂತು ಬರ್ತಾಯಿದ್ರು. ಅವರ ಒಂದು ವಿಶೇಷ ಏನಪ್ಪ ಅಂತಂದರೆ ಅವರು ಎಷ್ಟು ಯೋಗಿ ಆಗಿದ್ದರು ಅಂದರೆ ಅವರು ಎಲ್ಲಿ ನಿಂತಲ್ಲಿ ಮಳೆ ಬರ್ತಾಯಿತ್ತು, ಎಲ್ಲಿ ಹೋದರೆ ಅವ್ರ ಹಿಂದೆ ಮಳೆ ಬರ್ತಾಯಿತ್ತು. ಇದರ ಒಂದು ಇತಿಹಾಸನೇ ಇದೆ. ಶರಭಯೋಗೀಂದ್ರರು ಬರಗಾಲ ಬಂದು ಚಿಕ್ಕಬಳ್ಳಾಪುರ ಸುತ್ತಮುತ್ತಲು ಎಲ್ಲೂ ಒಂದು ಹನಿ ನೀರು ಇಲ್ದಿದ್ರವಾಗ ಒಂದು ಸಾರಿ ರಾಜರು ಕರೆಸ್ತಾರೆ, ನೋಡಪ್ಪ ಎಲ್ಲೂ ನೀರಿಲ್ಲ, ಬಂದು ನೀನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೋಗು, ರೈತರು ಎಲ್ಲ ಇಲ್ಲಿ ಆಲಾಪಿಸ್ತಾ ಇದ್ದಾರೆ ಅಂತ ಕರೆದಾಗ ಅವರು ಇದಕ್ಕೊಂದು ಕಾರಣ ಇರಬೇಕು, ಆವಾಗೇ ಬರ್ತೀನಿ ಅಂತ ಹೇಳಿ ಯೋಗಕ್ಕೆ ಹೊರಟೋಗ್ತಾರೆ. ಕಾಡಲ್ಲಿ ಮಾತ್ರ ಮಳೆ ಬರ್ತಾ ಇರುತ್ತೆ. ಆವಾಗ ಒಂದು ಸಂದರ್ಭ ಬರುತ್ತೆ ಅವ್ರಿಗೆ, ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಬರ್ತೀನಿ ಅಂತ ಹೇಳಿ ಹುಲಿಯಲ್ಲಿ ಬರ್ತಾರೆ. ಆ ಬಂದ ಕ್ಷಣಕ್ಕೆ ಜೋರಾಗಿ ಮಳೆಗೆ ಶಿಡ್ಯೂಲೆಲ್ಲ ಹೊಡೆದು ಇಲ್ಲಿ ಈ ಕ್ಷೇತ್ರದ ಒಂದು ಹೆಸರನ್ನು ಆವತ್ತು ಪ್ರಜ್ವಲಿಸುತ್ತೆ. ಆವಾಗ ಅಂತಾರೆ ಶರಭಯೋಗೀಂದ್ರರ ಪವಾಡ ತುಂಬ ಅದ್ಭುತವಾದದ್ದು ಅಂತ. ಆ ಒಂದು ಪವಾಡನ ತಿಳಿದಿರ್ತಕ್ಕಂಥವ್ರು ಸುತ್ತಮುತ್ತಲು ನಮ್ಮ ಕರ್ನಾಟಕನೇ ಅಲ್ಲ, ಆಂಧ್ರ, ಕೇರಳ, ತಮಿಳುನಾಡು ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬಂದು ಒಂದು ಸಾರಿ ಇಲ್ಲಿ ಕ್ಷೇತ್ರನ ವಿಸಿಟ್ ಮಾಡಿ ಹೋದರೆ ಅವ್ರಿಗೆ ಬೇಕಾಗಿರೋದು, ಅವ್ರಿಗೆ ಅನಿಸಿರೋದನ್ನೆಲ್ಲ ನೆರವೇರುತ್ತೆ, ಅವರ ಪಾಪಗಳೆಲ್ಲ ಕಳೆಯುತ್ತೆ. ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಇವತ್ತು ಶರಭಯೋಗೇಂದ್ರದು ಆರಾಧನೆ ಸ್ವಾಮೀಜಿದು. ನಾವು ಒಂದು ವಾರದಿಂದನೇ ಇಲ್ಲಿ ಬಂದು ಸ್ವಲ್ಪ ದೇವ್ರ ಸಾಮಾನುಗಳು ಅದು ಇದೆಲ್ಲ ಬೆಳಗಿ ಎಲ್ಲ
ನೀಟ್ ಮಾಡಿ ಎಲ್ಲ ಹೋಗಿದ್ದೀವಿ. ಮಹಿಳೆಯರೆಲ್ಲರೂ ರಂಗೋಲಿಗಳು ಎಲ್ಲ ಹಾಕಿ. ಇನ್ನು ದೇವಾಲಯಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.